ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ಗುರುಗ್ರಹ 3ನೇ ಸ್ಥಾನಾಧಿಪತಿ 6ನೇ ಸ್ಥಾನಾಧಿಪತಿಯಾಗಿ ಜನ್ಮ ರಾಶಿ ತುಲಾ ರಾಶಿಯಿಂದ ಗುರುಗ್ರಹ 10ನೇ ಸ್ಥಾನ ಗುರುವಿನ ಉಚ್ಚ ಸ್ಥಾನವಾದಂತಹ ಕಟಕ ರಾಶಿಯಲ್ಲಿ, ಮಿತ್ರಗ್ರಹ ಚಂದ್ರ ರಾಶಿಯಲ್ಲಿ, ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಆದರೆ ಆ ಸ್ಥಾನವು 10ನೇ ಸ್ಥಾನವು ಶುಭ ಸ್ಥಾನ ಮತ್ತು ಆ ಸ್ಥಾನದಲ್ಲಿ ಶುಭ ಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲವು ಮುಖ್ಯ ವಿಷಯಗಳ ಮೇಲೆ ಗುರುಗ್ರಹದ ಪ್ರಭಾವ ಆಗಲಿದೆ. ಶುಭ ಗ್ರಹವಾಗಿ ಶುಭ ಫಲಗಳನ್ನು ನೀಡಲಿದ್ದಾರೆ. ಯಾವ ಸ್ಥಾನಾಧಿಪತಿ ಮತ್ತು ಯಾವ ಸ್ಥಾನವನ್ನ ದೃಷ್ಟಿಸ್ತಾರೆ ಆ ಸ್ಥಾನದ ಫಲಗಳನ್ನ ಮತ್ತು ಆ ಸ್ಥಾನದ ಫಲಗಳಂತೆ ಗುರುಗ್ರಹ ನಿಮಗೆ ಪ್ರಭಾವವನ್ನ ಮಾಡಲಿದ್ದಾರೆ. ಅಂದರೆ ಗುರುಗ್ರಹ ತೃತೀಯ ಸ್ಥಾನಾಧಿಪತಿಯಾಗಿ 10ನೇ ಸ್ಥಾನದಲ್ಲಿ, ಷಷ್ಠ 6ನೇ ಸ್ಥಾನಾಧಿಪತಿಯಾಗಿ 10ನೇ ಸ್ಥಾನದಲ್ಲಿ ಸಂಚರಿಸುವಾಗ ನೀವು ನಿಮ್ಮ ಸೇವಾ ವೃತ್ತಿಯಲ್ಲಿ ಆಗ್ಬೋದು, ಸೇವಾ ಮನೋಭಾವನೆಯಲ್ಲಿ ಆಗ್ಬೋದು ಹೆಚ್ಚು ಬಲಗೊಳ್ತೀರಾ. ತೃತೀಯ ಸ್ಥಾನಾಧಿಪತಿಯಾಗಿ ಈ ಗ್ರಹ ಉಚ್ಚ ಆಗೋದ್ರಿಂದ ನಿಮ್ಮ ಮನಸ್ಸಿನ ಅಂದ್ರೆ ಒಳ ಮನಸ್ಸಿನ ಸಂಕಲ್ಪ ಶಕ್ತಿ ಅಂದ್ರೆ ನಿಮಗೆ ಒಳ ಮನಸ್ಸು ದೃಢವಾಗಿರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ನಾನು ಹೀಗೆಯೇ ಮಾಡಬೇಕು, ಹೀಗೆಯೇ ಇರಬೇಕು ಅನ್ನುವಂತಹ ಬಲವಾದಂತಹ ಒಳ ಮನಸ್ಸು ಇರುತ್ತೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಯಾರ ಸಪೋರ್ಟಿವ್ ಇರೋದಿಲ್ಲ. ಆದರೆ ಆ ಕಾಲದಲ್ಲಿಯೂ ನೀವು ಧೈರ್ಯವಾಗಿರಬೇಕು ಅಂದ್ರೆ ನಿಮಗೆ ಒಳ ಧೈರ್ಯ ಇರಬೇಕಾಗುತ್ತೆ, ಒಳ ಮನಸ್ಸಿನ ಧೈರ್ಯ. ಅದರಲ್ಲಿಯೂ ತೃತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ದೈವಿಕ ಗ್ರಹ ಆಗಿರೋದ್ರಿಂದ ಆ ಒಳ ಮನಸ್ಸಿನಲ್ಲಿ ದೈವಿಕವಾದಂತಹ ಇನ್ನರ್ ಸ್ಟ್ರೆಂತ್ ಇರಲಿದೆ. ಆ ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ 10ನೇ ಸ್ಥಾನದಲ್ಲಿ, ಆ ಕರ್ಮ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುಗ್ರಹ ಪೂರ್ಣವಾದಂತಹ ಇನ್ನರ್ ಸ್ಟ್ರೆಂತ್ ಅನ್ನ ನೀಡುತ್ತಾರೆ. ಅದೇ ರೀತಿ ಈ ಸ್ಥಾನಾಧಿಪತಿಯು 6ನೇ ಸ್ಥಾನ ಅಂದ್ರೆ ಸೇವಾ ಸ್ಥಾನಾಧಿಪತಿಯು ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೂ ಬಹಳ ಸ್ಟ್ರೆಂತ್ ಅನ್ನ ನೀಡ್ತಾರೆ. ಈ ಗ್ರಹ ಕಟಕ ರಾಶಿಯಲ್ಲಿ ಸ್ಥಾನ ಬಲವನ್ನ ಪಡೆದುಕೊಳ್ತಾರೆ, ಮಿತ್ರ ಗ್ರಹದ ರಾಶಿಯೂ ಆಗಿರೋದ್ರಿಂದ. ಹಾಗಾಗಿ ನಿಮ್ಮ ಒಂದು ಈ ಕಾಲವು ಹೇಗಿರುತ್ತೆ ಅಂದ್ರೆ ನಿಮಗೆ ದಶಾಭುಕ್ತಿಯು ಶುಭವಾಗಿದ್ದರೆ ಶುಭ ಫಲಗಳನ್ನ ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಪುಣ್ಯ ಕಾರ್ಯಗಳನ್ನ ಮಾಡುವಂತಹ ಕಾಲ. ಗುರುಗ್ರಹ ಶುಭ ಗ್ರಹ, ಪುಣ್ಯ ಧರ್ಮ ಕಾರ್ಯಗಳನ್ನ ಮಾಡುವಂತಹ ಕಾಲ ಆಗಿರುತ್ತೆ. ಉತ್ತಮ ಕಾರ್ಯಗಳನ್ನ ಮಾಡಬೇಕು ಅಂದ್ರೂ ಯೋಗ ಇರಬೇಕಾಗತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಅಂಥದ್ದೇ ಭುಕ್ತಿ ನಡೀತಾ ಇದ್ರೆ ನಿಮಗೆ ಈ ಗ್ರಹ ಇಲ್ಲಿ ಗೋಚಾರದಲ್ಲಿ ಪೂರ್ಣವಾದಂತಹ ಶುಭ ಯೋಗವನ್ನು ನೀಡ್ತಾರೆ. ಕೆಲವು ವಿಷಯಗಳಲ್ಲಿ ನಿಮಗೆ ಬೇಸರ ಆಗಬಹುದು, ಅಂದ್ರೆ ಶತ್ರುಗಳು ಬರಬಹುದು, ನಿಮ್ಮ ಆಪೋಸಿಟ್ ಅವರಿಂದ ಅಡೆತಡೆಗಳು ಆಗಬಹುದು ಉದ್ಯೋಗದಲ್ಲಿ. ಏಕೆಂದ್ರೆ ಷಷ್ಠ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ 10ನೇ ಕರ್ಮಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಶತ್ರುವಿನ ಪ್ರವೇಶ ಆಗುತ್ತೆ. ಹೇಗಾದ್ರೂ ಆಗ್ಬಹುದು. ಅಂದ್ರೆ
ಗುಪ್ತವಾಗಿಯೂ ತೊಂದರೆ ಕೊಡಬಹುದು ಅಥವಾ ನಿಮಗೆ ತಿಳಿಯುವಂತೆಯೇ ತೊಂದರೆ ಕೊಡಬಹುದು. ನೇರ ಕಾಂಪಿಟೇಟಿವ್ ಆಗಿ ಇರಬಹುದು. ಆದರೆ ಭಯ ಪಟ್ಕೊಳ್ಬಾರ್ದು. ನಿಮ್ಮ ಪ್ರಯತ್ನವನ್ನ ನೀವು ಧರ್ಮ ಮಾರ್ಗದಿಂದ ಮಾಡಬೇಕಾಗುತ್ತೆ. ಇನ್ನು ಆ ಸ್ಥಾನದಲ್ಲಿ ಈ ಗ್ರಹ ಉಚ್ಚ ಬಲದಿಂದ ಸಂಚಾರ ಮಾಡೋದ್ರಿಂದ ಕೆಲವರಿಗೆ ಅಧಿಕಾರ ಯೋಗ, ಉನ್ನತ ಸ್ಥಾನಕ್ಕೇರುವಂತಹ ಯೋಗ ಮತ್ತು ಆ ಸ್ಥಾನದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವವನ್ನು ಪಡೆದುಕೊಳ್ಳುವಂತಹ ಯೋಗ, ಪ್ರಶಂಸೆ. ನೋಡಿ, ಎಲ್ಲಾ ಕಾಲದಲ್ಲಿ ಹೊಗಳಿಕೆ ಬರೋದಿಲ್ಲ, ಆದರೆ ಕೆಲವು ಕಾಲದಲ್ಲಿ ನಿಮಗೆ ಭುಕ್ತಿಯೂ ಶುಭವಾಗಿದ್ದು ಈ ಗ್ರಹ ಗೋಚಾರದಲ್ಲಿ ದಶಮ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆಯನ್ನ ಪಡೆದುಕೊಳ್ತೀರಾ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ, ಅಂದರೆ ಸತ್ಯ ಮಾರ್ಗದಲ್ಲಿ ಪ್ರಾಮಾಣಿಕತೆಯಿಂದ ನೀವು ಒಬ್ಬರಿಂದ ನಂಬಿಕೆಯನ್ನು ಗಳಿಸಿ ವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ರೂ ಇಲ್ಲಿ ಶುಭಗ್ರಹದ ಯೋಗವು ಇರಬೇಕಾಗುತ್ತೆ. ಈ ರೀತಿ ಇಲ್ಲಿ ಗುರುಗ್ರಹದ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಆಗಲಿದೆ. ಆದರೆ ಕೆಲವರು ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಷಷ್ಠ ಸ್ಥಾನಾಧಿಪತಿ ಆಗಿರೋದ್ರಿಂದ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಸಾಲಗಳನ್ನು ಮಾಡಬಹುದು. ಸಾಲಗಳು ಆಗುವಂತಹ ಸಾಧ್ಯತೆ. ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ, ಎಫರ್ಟ್ ಜಾಸ್ತಿ ಹಾಕ್ತೀರಾ. ಯಾಕೆಂದ್ರೆ 6ನೇ ಅಧಿಪತಿ ಉಚ್ಚ ಆಗಿ 10ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ದೊರೆಯಲಿದೆ. ಗುರುಫಲ ಇಲ್ಲ, ಶುಭ ಕಾರ್ಯಗಳನ್ನು ಮಾಡಬಾರ್ದ, ವಿವಾಹ ಮಾಡ್ಕೊಳ್ಬಾರ್ದ, ಉಪನಯನ ವಿದ್ಯಾ ಆರಂಭಗಳನ್ನು ಮಾಡ್ಕೊಳ್ಬಾರ್ದ ಅನ್ನುವಂತಹ ಪ್ರಶ್ನೆ ನಿಮಗೆ ಬರಬಹುದು. ಗುರುಬಲ ಇಲ್ಲ ಅಂದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಯೋಗಕಾರಕರ ಭುಕ್ತಿ ಕಾಲವು ನಡೀತಾ ಇದ್ರೆ ನಿಮಗೆ ಅಂಥದ್ದೇ ಯೋಗವನ್ನು ನೀಡ್ತಾರೆ. ಅಂದ್ರೆ ಉದಾಹರಣೆ, ನಿಮಗೆ 5ನೇ ಸ್ಥಾನಾಧಿಪತಿಯ ಭುಕ್ತಿ ಕಾಲ ನಡೀತಾ ಇದ್ರೆ ವಿದ್ಯಾ ಆರಂಭಕ್ಕೆ ಆ ಭುಕ್ತಿಯೇ ನಿಮಗೆ ಫಲವನ್ನು ನೀಡುವುದು. ಅಥವಾ ಸಪ್ತಮಾಧಿಪತಿಯ ಭುಕ್ತಿ ಕಾಲವು ನಿಮಗೆ ನಡೀತಾ ಇದ್ರೆ ಅಥವಾ ಸಪ್ತಮಾಧಿಪತಿಯ ಸಂಬಂಧದಲ್ಲಿ ಇತರ ಗ್ರಹಗಳ ಸಂಬಂಧ ಇದ್ದಾಗ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಖಂಡಿತವಾಗಿಯೂ ವಿವಾಹ ಯೋಗವನ್ನ ಆ ಗ್ರಹಗಳೇ ನೀಡುತ್ತಾರೆ. ಗುರುಬಲ ಇಲ್ಲ ಅಂದ್ರೂ ದಶಮದಲ್ಲಿ ಸಂಚರಿಸಿದರೂ ನಿಮ್ಮ ಭುಕ್ತಿ ಗ್ರಹಗಳು ಶುಭ ಫಲಗಳನ್ನು ನೀಡುವಂತಿದ್ದರೆ ಆ ಯೋಗದ ಫಲ ನಿಮಗೆ ಖಂಡಿತವಾಗಿಯೂ ದೊರೆಯಲಿದೆ. ಪುಣ್ಯ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಯೋಗ, ಅಂದರೆ ಯಾವ ಥರದ ಪುಣ್ಯ ಫಲಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲ ಆಗಿರುತ್ತೆ ಅಂದರೆ ಎಲ್ಲರೂ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಎಲ್ಲರೂ ದಾನ ಧರ್ಮವನ್ನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನೆಗೆ ಬರುವಂಥ ಅತಿಥಿಗೆ ಆಹಾರವನ್ನು ನೀಡುವುದು, ಅಂದರೆ ಅಲ್ಲಿ ಅನ್ನದಾನ ಮಾಡುವಂತಹ ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು, ನೋಡಿ ಅದರಿಂದ ಪುಣ್ಯ ಹೆಚ್ಚಾಗುತ್ತೆ. ಹೀಗೆ ಇಂಥ ಒಂದು ಸೇವೆಗಳನ್ನು ಮಾಡುವಂತಹ ಪುಣ್ಯ ಕಾರ್ಯವನ್ನು ಮಾಡುವಂತಹ ಪುಣ್ಯ ಫಲಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಫಲವನ್ನು ಗುರುಗ್ರಹ ನೀಡ್ತಾರೆ. ಇನ್ನು 10ನೇ ಸ್ಥಾನದಲ್ಲಿ ನಿಮ್ಮ ಸ್ಟೇಟಸ್ ಬಹಳ ಎತ್ತರಕ್ಕೆ ಹೋಗಲಿದೆ. ಹೈ ಸ್ಟೇಟಸ್ ಅಂದರೆ ಯಾವ ರೀತಿಯೇ ಆಗಬಹುದು, ನಿಮ್ಮ ಸ್ಥಾನಮಾನ ಗೌರವ ಹೆಚ್ಚಾಗಲಿದೆ. ಈ ಗ್ರಹ ನಿಮ್ಮ 10ನೇ ಸ್ಥಾನದಿಂದ 2ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಧನಾಭಿವೃದ್ಧಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಕುಟುಂಬಾಭಿವೃದ್ಧಿ, ಕೆಲವರಿಗೆ ಮಕ್ಕಳ ಯೋಗ ಅಂದರೆ ಸಂತಾನ ಆಗುವ ಯೋಗ, ಅದರಲ್ಲಿಯೂ ಗುರು ಉಚ್ಚನಾಗಿರುವಾಗ ಸಂತಾನ ಆದರೆ ಅತ್ಯಂತ ಶುಭ. ಏಕೆಂದರೆ ಆ ಮಕ್ಕಳ ಜಾತಕದಲ್ಲಿಯೂ ಗುರು ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಲಗ್ನದಲ್ಲಿ ಜನನ ಆದರೆ ಬಹಳ ಯೋಗದ ಫಲಗಳನ್ನು ನಿಮ್ಮ ಸಂತಾನದ ವಿಷಯದಲ್ಲಿಯೂ ನೀವು ಪಡೆದುಕೊಳ್ತೀರಾ. ಕುಟುಂಬಾಭಿವೃದ್ಧಿ, ದ್ವಿತೀಯ ಸ್ಥಾನ ಮತ್ತು ಷಷ್ಠ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸುವುದರಿಂದ ಮಾತಿನಿಂದ ವಾದದಿಂದ ಜಯ, ಅಂದರೆ ಶತ್ರುವಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗೆ ಆಗಬಹುದು, ಅಥವಾ ನೀವು ಯಾವುದೇ ಒಂದು ವ್ಯವಹರಿಸುವಾಗ ಮಾತನಾಡುವ ವಿಷಯ ಆಗಬಹುದು. 2ನೇ ಸ್ಥಾನ
ವೀಕ್ಷಣೆ ಮಾಡೋದ್ರಿಂದ ಮಾತಿನಿಂದ ನಿಮಗೆ ಜಯ ಸಿಗುತ್ತೆ. ಮತ್ತು 6ನೇ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಕಲಹ, ವಾದ ವಿವಾದಗಳಿಂದ, ವಾದದಿಂದ, ಶತ್ರುವಿನಿಂದಲೂ ಜಯವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಗುರುಗ್ರಹ ನಿಮಗೆ ಫಲವನ್ನು ನೀಡ್ತಾರೆ. ಈ ಗ್ರಹ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ. ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳನ್ನು ಗುರುಗ್ರಹ ನೀಡ್ತಾರೆ. ಯಾವ ರೀತಿ ಅಶುಭ ಫಲಗಳು ಅಂದರೆ, ಚತುರ್ಥ ಸ್ಥಾನ ಮನೆಯ ವಾತಾವರಣ ಸೂಚಿಸುವ ಸ್ಥಾನ. ಮನೆಯ ವಾತಾವರಣದಲ್ಲಿ ಯಾಕೋ ಏನು ನಿಮಗೆ ಎಲ್ಲವೂ ಇದ್ದರೂ ಬೇಸರ ಇರುತ್ತೆ, ಅಶಾಂತಿ ಇರುತ್ತೆ, ವಾಹನ ಆಗಬಹುದು ಮತ್ತು ಆಸ್ತಿ, ಭೂಮಿ, ಮನೆ ಈ ವಿಷಯಗಳಲ್ಲಿಯೂ ಹಿನ್ನಡೆ ಆಗ್ತಾ ಇರುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ, ಆ ಸ್ಥಾನವನ್ನು ರಾಹು ಗ್ರಹವು ಪ್ರವೇಶ ಮಾಡ್ತಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಗ್ರಹದ ಪ್ರಭಾವ ಚತುರ್ಥ ಸ್ಥಾನಕ್ಕೆ ಆಗಲಿದೆ. ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ ಮಹತ್ವದ ಚಿಂತೆಯನ್ನು, ಆಲೋಚನೆಗಳನ್ನು ನೀವು ಮಾಡ್ತೀರಾ. ಮತ್ತು ಚತುರ್ಥ ಸ್ಥಾನ ಅಲ್ಲಿ ಮನಃಶಾಂತಿಯನ್ನು ಸೂಚಿಸುತ್ತೆ. ಮನಃಶಾಂತಿಗೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ನೆಮ್ಮದಿಗೆ ಕೊರತೆ ಆಗುತ್ತೆ. ಗುರುಗ್ರಹ ದಶಮದಲ್ಲಿ ಸಂಚರಿಸುವಾಗ ಬಹಳ ವಿಷಯಗಳ ಬಗ್ಗೆ ಯೋಚಿಸ್ತೀರ. ನಿಮ್ಮ ಉದ್ಯೋಗ, ನಿಮ್ಮ ಅಂತಸ್ತು, ನಿಮ್ಮ ಒಂದು ಸ್ಟೇಟಸ್, ಇದೆಲ್ಲದರ ಬಗ್ಗೆ ನೀವು ಯೋಚಿಸುವಾಗ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿಗೆ ಕೊರತೆ ಆಗುತ್ತೆ. ಇನ್ನು ತೃತೀಯ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ದಶಮದಲ್ಲಿ ಸಂಚರಿಸೋದ್ರಿಂದ ನಿಮಗೇನಾದರೂ ಒಡ ಹುಟ್ಟಿದವರು ಇದ್ದರೆ ಕೆಲವರಿಗೆ ಅವರಿಂದ ಆಗಬಹುದಾದಂತಹ ಅನುಕೂಲಗಳು ಆಗುತ್ತೆ. ಇನ್ನು ಷಷ್ಠ ಸ್ಥಾನಾಧಿಪತಿಯು ಆಗಿರೋದ್ರಿಂದ ವ್ಯಾಧಿ ಸಂಬಂಧಪಟ್ಟಂತೆ ನಿಮಗೇನಾದರೂ ವ್ಯಾಧಿ ಇದ್ದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಸಾಲ ಮಾಡಿದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಶತ್ರುಗಳಿದ್ದರೆ ಅವರನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವ ಜ್ಞಾನವನ್ನು ನಿಮಗೆ ಗುರುಗ್ರಹ ನೀಡ್ತಾರೆ. ಯಾಕಂದರೆ ಆ ಸ್ಥಾನವನ್ನು ಗುರುಗ್ರಹವು ವೀಕ್ಷಿಸ್ತಾ ಇರೋದ್ರಿಂದ. ಅಲ್ಲಿ ಶನಿಯ ಸಂಚಾರ ಆಗ್ತಾ ಇದ್ರು ತುಲಾರಾಶಿಯವರಿಗೆ ಕೆಲವು ವಿಷಯಗಳಲ್ಲಿ ಕೆಲವು ಜನರಿಂದ ಸಮಸ್ಯೆಗಳಾಗ್ತಾ ಇರುತ್ತೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ನಿಮ್ಮ ಗಮನದಲ್ಲಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸೇಫನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಫೋಕಸ್ ಮಾಡಿ. ಗುರುಗ್ರಹ ದಶಮ ಸ್ಥಾನದಲ್ಲಿ ಸಂಚರಿಸುವಾಗ ಕೇತು ಗ್ರಹದ ಸಂಚಾರವು ಆರಂಭ ಆಗುತ್ತೆ. ಹಾಗಾಗಿ ಆ ಸ್ಥಾನದಲ್ಲಿ ಕೆಲವು ವಿಷಯಗಳ ಬಗ್ಗೆ ತೀವ್ರವಾಗಿ, ಆಳವಾಗಿ ಯೋಚಿಸುವಂತೆ, ನಿಮ್ಮ ಉದ್ಯೋಗ, ನಿಮ್ಮ ಪ್ರಗತಿ, ನಿಮ್ಮ ಅಂತಸ್ತು, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಯೋಚಿಸುವಂತೆ ಇಲ್ಲಿ ಕೇತು ಗ್ರಹದ ಪ್ರಭಾವ ಆಗಲಿದೆ. ಗುರುಗ್ರಹ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಶಿಕ್ಷಣ ಕ್ಷೇತ್ರದಲ್ಲಿ ನೀವಿದ್ದರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ವೈದಿಕ ಪೂಜಾ ಕ್ಷೇತ್ರದಲ್ಲಿ ನೀವಿದ್ದರೆ, ಫಿಲೋಸಫರ್ ಆಗಿದ್ದರೆ, ನ್ಯಾಯಾಧೀಶರಾಗಿದ್ದರೆ, ಇಂತೆಲ್ಲ ವಿಷಯಗಳ ಬಗ್ಗೆ ನಿಮಗೆ ಒಳ್ಳೆ ಫಲಗಳನ್ನು ನೀಡ್ತಾರೆ. ಕೇತು ಗ್ರಹದ ಪ್ರವೇಶವು ಅಲ್ಲಿ ಆಗೋದ್ರಿಂದ ರಿಸರ್ಚ್ ಮಾಡುವಂತಹ ವಿಷಯಗಳಿಗೆ, ಯಾವುದೇ ಒಂದು ಸಬ್ಜೆಕ್ಟನ್ನು ಆಳವಾಗಿ ಅಭ್ಯಾಸಿಸಬೇಕು, ಆಳವಾಗಿ ಕೆಳಗಿಳಿಬೇಕು. ಆಗಲೇ ಬಲವಾದಂತಹ ಸ್ಥಾನ ನಿಮಗೆ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಅಂಥದ್ರ ಒಂದು ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ಕೇತು ಗ್ರಹವು ಮತ್ತು ಗುರುಗ್ರಹದ ಸಂಬಂಧ ಈ ವರ್ಷದಲ್ಲಿ ಅಲ್ಲಿ ಸಂಚಾರ ಆಗೋದ್ರಿಂದ ಫಲವನ್ನು ನೀಡ್ತಾರೆ. ಗುರುಗ್ರಹ ನಿಮ್ಮ ಜನ್ಮ ರಾಶಿಯಿಂದ ನವೆಂಬರ್ ಡಿಸೆಂಬರ್ ಮಾಸದಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡಿ, ಅಂದರೆ ಸಿಂಹರಾಶಿಯನ್ನು ಪ್ರವೇಶಿಸ್ತಾರೆ. ಮತ್ತೆ ವಕ್ರ ಆಗಿ ಮತ್ತೆ ಕಟಕ ರಾಶಿ ದಶಮ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ಅಂದರೆ ಕೆಲವು ದಿನಗಳ ಕಾಲ ಈ ಒಂದು ವರ್ಷದಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಗುರುಬಲವು ಬರಲಿದೆ. ಗುರುಗ್ರಹ ದಶಮದಲ್ಲಿ ಸಂಚರಿಸಿದರೂ ಶುಭವನ್ನೇ ನೀಡ್ತಾರೆ, ಲಾಭದಲ್ಲಿ ಸಂಚರಿಸಿದರೂ ನಿಮಗೆ ಶುಭ ಫಲವನ್ನೇ ನೀಡ್ತಾರೆ ಗುರುಗ್ರಹ. ಆದರೆ ವಕ್ರ ಆಗಿ ಸಂಚರಿಸುವಾಗ ಕೆಲವು ಹಿಂದಿನ ಕರ್ಮಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಗುರುವಿನ ಬಲವಾದಂತಹ ಪ್ರಭಾವ ಆಗಲಿದೆ.
ಮತ್ತು ಈ ಗ್ರಹದ ಶುಭ ಫಲಗಳು ನಿಮಗೆ ದೊರೆಯಬೇಕು ಉದ್ಯೋಗದಲ್ಲಿ ಮತ್ತು ನಿಮ್ಮ ವಿದ್ಯಾ ಇನ್ಯಾವುದೇ ಕೆಲಸ ಕಾರ್ಯಗಳಲ್ಲಿ. ಅಂದರೆ ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ. ಗುರು ಶುಭ ಸ್ಥಾನದಲ್ಲಿ ಸಂಚರಿಸಿದರೂ, ಗುರು ಬಲವಿದ್ದರೂ, ಶನಿ ಬಲವಿದ್ದರೂ ಕೆಲವರಿಗೆ ಮಾರಕ ಅಶುಭ ಬಾಧೆ ಸಂಕಷ್ಟಗಳ ಫಲ ದೊರೆಯುತ್ತೆ. ಯಾಕೆ ಅನ್ನುವುದಕ್ಕೆ ಒಂದು ಉದಾಹರಣೆ ಜಾತಕವನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ. ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರು ಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವು ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ,
ಚತುರ್ಥ ಸ್ಥಾನಾಧಿಪತಿ ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯ ಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರರನ್ನ ಶುಭಪಡಿಸುವುದಕ್ಕೆ ಆಗಲ್ಲ. ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ. ನೀಚ ಗ್ರಹವನ್ನ ಬಲಪಡಿಸುವುದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದ್ರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. ಎರಡನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ. ಅಂದ್ರೆ ಇಲ್ಲಿ ಸೂರ್ಯ ಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ ಎರಡೂ ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದ್ರೆ ಇಲ್ಲಿ ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಗ್ರಹಗಳ ನಿಖರ ಫಲಗಳ ಸತ್ಯತೆ ತಿಳಿಯುತ್ತೆ. ಗುರುಗ್ರಹ ಕುಟುಂಬ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಕುಟುಂಬದವರ ಸೇವೆಯನ್ನ ಮಾಡ್ತೀರಾ. ತೃತೀಯಾಧಿಪತಿಯಾಗಿ ದಶಮದಲ್ಲಿ ಸಂಚಾರ ಮಾಡುವಾಗ ನೀವು ಕೆಲವು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಸಾಲ ಮಾಡುವಾಗ, ಯಾರಿಗಾದ್ರೂ ಸೈನ್ ಹಾಕುವಾಗ, ಶ್ಯೂರಿಟಿ ನೀಡುವಾಗ ಕೆಲವು ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ಏಕೆಂದ್ರೆ ಗುರುಗ್ರಹ ತೃತೀಯ ಸ್ಥಾನಾಧಿಪತಿ. ಒಪ್ಪಂದಗಳನ್ನ ಮಾಡಿಕೊಳ್ಳುವಾಗ, ಗುರು ಉಚ್ಚ ಆಗಿ ಸಂಚರಿಸುವಾಗ
ಬಹಳ ಒಳ್ಳೆಯದನ್ನೇ ಯೋಚಿಸಿ ನೀವು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಕೆಲವು ನಿರ್ಬಂಧಗಳು ಇರಬೇಕಾಗತ್ತೆ. ಈ ಒಂದು ಕಾಲದಲ್ಲಿ ಯಾರನ್ನು ನಂಬುವಂತಿಲ್ಲ. ಹಾಗಾಗಿ ಇನ್ನು ಪರಿಹಾರದ ವಿಷಯದಲ್ಲಿ ನಿಮ್ಮ ದಶಾಭುಕ್ತಿಯ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ ಆ ಭುಕ್ತಿಯ ಅಭಿಮಾನ ದೇವತೆಯನ್ನ ಪೂಜಿಸುವುದಕ್ಕೆ ನೀವು ಆರಂಭಿಸಿ ಮತ್ತು ಅದರ ಇನ್ನಿತರ ಯಾವುದೇ ದಾನ ಧರ್ಮ ಮಾಡುವುದರ ಮೂಲಕ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ನಿಮ್ಮ ಜನ್ಮ ಲಗ್ನಕ್ಕೆ ಗುರುವು ಯೋಗಕಾರಕರಾಗಿದ್ದರೆ ನಿಮಗೆ ನಡೆಯುವ ಭುಕ್ತಿ ಗುರುವಿಗೆ ಮಿತ್ರ ಗ್ರಹದ ಭುಕ್ತಿ ಆಗಿದ್ದರೆ ಗುರುಗಳನ್ನೇ ನೀವು ಆರಾಧಿಸಬಹುದು. ಅಂದರೆ ಪರಿಹಾರದ ರೂಪದಲ್ಲಿಯೂ ಮತ್ತು ನಿಮ್ಮ ನಿತ್ಯ ಜಪ ತಪ ಅನುಷ್ಠಾನದಲ್ಲಿಯೂ ಗುರುವಿನ ಒಂದು ಪೂಜೆಗಳನ್ನು ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾವ ಭುಕ್ತಿ ನಿಮಗೆ ನಡೀತಾ ಇರುತ್ತೆ ಅದಕ್ಕೆ ನಾವಿಲ್ಲಿ ಬೇರೆ ದೇವತಾ ಒಂದು ಪೂಜೆಯನ್ನು ತಿಳಿಸಿದಾಗ ರಿವರ್ಸ್ ಫಲ ನಿಮಗೆ ಸಿಗೋದಿರುತ್ತೆ. ಹಾಗಾಗಿ ಜನ್ಮ ಗ್ರಹಗಳ ಆಧಾರಿತವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ತುಲಾ ರಾಶಿಯವರಿಗೆ ಅಂತಸ್ತು ಯೋಗ ಭಾಗ್ಯಗಳನ್ನು ಪುಣ್ಯದ ಫಲಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಅದಕ್ಕಾಗಿ ವಿಪರೀತವಾದಂತಹ ಎಫರ್ಟ್ ಹಾಕ್ತೀರಾ. ಏಕೆಂದರೆ 6ನೇ ಅಧಿಪತಿ 10ನೇ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಮತ್ತು ಬಹಳ ಒಳ ಧೈರ್ಯ ಇರುತ್ತೆ. ತೃತೀಯಾಧಿಪತಿ 10ನೇ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಶಕ್ತಿಯು ಬಲವಾಗಿ ಇರಲಿದೆ. ಪೂರ್ಣವಾದಂತಹ ಯಶಸ್ಸು ನಿಮಗೆ ಸಿಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.